ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯ ದೇವರು, ನಿತ್ಯನಾದ ತಂದೆಯು, ಸಮಾಧಾನ ಪ್ರಭು. ಇವತ್ತಿನ ವಾಕ್ಯ ಈ ರೀತಿಯಾಗಿರುತ್ತೆ. ಅದ್ಭುತ ಸ್ವರೂಪನು ಅಂದ್ರ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಕ್ಕಂಥ ದೇವರು ಯೇಸು ಕ್ರಿಸ್ತನಾಗಿದ್ದನ್ರಿ. ಇವತ್ತು ನಾವು ರೋಗದಲ್ಲಿದ್ದೇವೇನೋ, ದುಃಖದಲ್ಲಿರುವಾಗ, ಸಮಸ್ಯೆಗಳಲ್ಲಿರುವಾಗ ಅವುಗಳನ್ನು ಬಿಡಿಸಿ ಕಾಪಾಡಿ ರಕ್ಷಿಸುವುದಕ್ಕೆ ಅದು ಒಂದು ಅದ್ಭುತ ಎಂಬುದಾಗಿ ನಾವು ಹೇಳ್ಬಹುದ್ರಿ. ಅದ್ಭುತ ಸ್ವರೂಪನು ಅಂದ್ರೆ ನಾವು ನೋಡ್ಬೇಕಾದ್ರ ಸತ್ತೋಗಿರ್ತಕ್ಕಂಥ ಲಾಜರನಿಗೆ ಎಬ್ಬಿಸಿದ್ದು ಸಹ ಒಂದ್ ರೀತಿ ಅದ್ಭುತನೇ ಅಂತ ಹೇಳ್ಬಹುದು. ಮತ್ತ ನೀರಿಗೆ ಕಾನಾನ್ ಊರಿನಲ್ಲಿ ಮದುವೆ ನಡೀತಿರುವಾಗ ದ್ರಾಕ್ಷರಸ ಖಾಲಿಯಾಗಿನಾಗ ದ್ರಾಕ್ಷರಸ ಏನ್ ಮಾಡ್ತಾರ, ದೇವರು ಮಾಡ್ತಾರ. ಅದು ಒಂದ್ ರೀತಿ ಅದ್ಭುತನೇ. ಹಲ್ಲೆಲೂಯಾ. ಅಂತ ಅದ್ಭುತಗಳನ್ನು ದೇವರು, ದೊಡ್ಡ ದೊಡ್ಡ ಅದ್ಭುತಗಳನ್ನು ಏನ್ ಮಾಡ್ಯಾರ ಈ ಲೋಕದಲ್ಲಿ ಮಾಡ್ಯಾರ. ಈಗ ತಮ್ಮ ಜೀವಿತ ನಾವು ಯಾವುದೇ ಕಷ್ಟದಲ್ಲಿ ಇದ್ದೇವೇನೋ, ಯಾವುದೇ ಸಮಸ್ಯೆಗಳಲ್ಲಿ ಇದ್ದೇವೇನೋ, ಯಾವುದೇ ಸಾಲ ಬಾಧೆಗಳಲ್ಲಿ ಒಳಗಾಗಿದ್ದೇವೇನೋ, ಈಗ ದೇವರು ನಮ್ಮ ಜೊತೆ ಮಾತನಾಡ್ಲತ್ತಾರೆ ಏನೆಂಬುದಾಗಿ, ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತೆ ಎಂಬುದಾಗಿ. ನಮ್ಮ ದೇವರು ಸತ್ಯ ದೇವರಾಗರರಿ. ನಾವು ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ, ಸಾಲ ಬಾಧೆಗಳಲ್ಲಿ ಇರುವುದನ್ನು ನೋಡಿ ಸಂತೋಷ ಪಡ್ತಕ್ಕಂಥ ದೇವರು ನಮ್ಮ ದೇವರಲ್ಲ. ದೇವರು ಅದ್ಭುತ ಮಾಡ್ತಕ್ಕಂಥ ದೇವರ. ಕುರುಡರಿಗೆ ಕಣ್ಣು ಕೊಟ್ಟನ್, ಹಲ್ಲೆಲೂಯಾ. ಕುಂಟರಿಗೆ ಕಾಲು ಕೊಟ್ಟರ್, ರಕ್ತ ಕುಸ್ಮ ರೋಗಿಯನ್ನು ಸ್ವಸ್ಥ ಮಾಡಿರ್ತಕ್ಕಂಥ ದೇವರು. ಇವನ್ನೆಲ್ಲ ಅದ್ಭುತ ನಾವು ನೋಡಿದೇವ್ರಿ ಸತ್ಯವೇದದಲ್ಲಿ. ಇವತ್ತು ಆ ಅದ್ಭುತ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅದ್ಭುತ ಮಾಡಿರ್ತಕ್ಕಂಥ ದೇವರು ಇವತ್ತು ನಮ್ಮ ಸಮಸ್ಯೆ ಬಗೆಹರಿಸಲ್ರ? ಖಂಡಿತವಾಗಿ. ಈ 21 ದಿವಸದಲ್ಲಿ ದೇವರು ನಮ್ಮ ಜೀವಿತವನ್ನೇ, ನಮ್ಮ ಕುಟುಂಬವನ್ನೇ ಏನ್ ಮಾಡ್ತಾರ, ಬದಲಾವಣೆ ಮಾಡ್ತಕ್ಕಂಥ ದೇವರರಿ. ಆ ಅದ್ಭುತ ನಮ್ಮ ಕುಟುಂಬದಲ್ಲಿ ಬೇಕಾ, ಆ ಅದ್ಭುತ ನಮ್ಮ ಜೀವಿತಗಳಲ್ಲಿ ಬೇಕಾ? ಇವತ್ತು ನಾವೇನ್ ಮಾಡರಿ, ಈ 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳರಿ. ನಮ್ಮ ದೇವರು ಸತ್ಯ ದೇವರರಿ. ನಮ್ಮ ದೇವರು ಅದ್ಭುತ ಸ್ವರೂಪನ.